ಇದಕ್ಕೆ ಹಾಕ್ಕೊಂಡು ಗೋಬಿನ ನೋಡಿಕೊಂಡು, ಮಸಾಲೆ ಜಾಸ್ತಿ ಇತ್ತು ಅಂದರೆ ನೋಡ್ಕೊಂಡು ಹಾಕ್ಕೊಳ್ಳಿ. ಇಫ್ ಫುಲ್ ಲೆಂತ್ ವಿಡಿಯೋ ಬೇಕು ಅಂದರೆ ನೀವು ನಮ್ಮ ಚಾನಲ್ ಶ್ರಾವ್ಯಾಸ್ ಯೂನಿವರ್ಸ್ ಚಾನಲಲ್ಲಿ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರಗಳು. ನಾನಿವತ್ತು ನಿಮಗೊಂದು ಚೈನೀಸ್ ರೆಸಿಪಿನ ತೋರಿಸೋಣ ಅಂತ ಇದ್ದೀನಿ. ಅದುವೇ ಹೋಟೆಲ್ ಸ್ಟೈಲಲ್ಲಿ ಮಾಡುವ ಗೋಬಿ ಮಂಚೂರಿ. ಇದನ್ನ ತುಂಬ ಸುಲಭವಾಗಿ ಈಸಿಯಾಗಿ ಮನೆಯಲ್ಲೇ ಮಾಡ್ಬೋದು. ಬನ್ನಿ ಈ ರೆಸಿಪಿನ ಹೇಗೆ ಮಾಡೋದು ಅಂತ ನಾನು ನಿಮಗೆ ಇಲ್ಲಿ ತೋರಿಸ್ತೀನಿ. ಈ ಗೋಬಿ ಮಂಚೂರಿನ ಮಾಡೋದಕ್ಕೆ ನಮಗೆ ಮುಖ್ಯವಾಗಿ ಗೋಬಿ ಬೇಕು, ಕಾಲಿಫ್ಲವರು. ನಾನೊಂದು ಕಾಲಿಫ್ಲವರ್ನ ಕ್ಲೀನಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಜಾಗ್ರತೆ ಮಾಡಿ ಕಟ್ ಮಾಡ್ಕೊಳ್ಳಿ, ಯಾಕಂದರೆ ಇದರಲ್ಲಿ ಹುಳ ಇರುತ್ತೆ. ಹಾಗಾಗಿ ಕಟ್ ಮಾಡಿ ನೀರಲ್ಲಿ ಹಾಕಿಟ್ಟಿದ್ದೀನಿ. ನೆಕ್ಸ್ಟು ಇದಕ್ಕೆ ಮೈದಾ ಹಿಟ್ಟು, ಆಮೇಲೆ ಕಾರ್ನ್ಫ್ಲೋರು, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಖಾರಕ್ಕೆ ಅಚ್ಚ ಖಾರದ ಪುಡಿ. ಆಮೇಲೆ ಸಾಸಲ್ಲಿ ನನ್ನ ಹತ್ರ ಬರೀ ಇವಾಗ ಟೊಮೆಟೊ ಕೆಚಪ್ ಮತ್ತು ಸೋಯಾಬೀನ್ ಸಾಸ್ ಇರೋದು. ಅದಕ್ಕೆ ಗ್ರೀನ್ ಚಿಲ್ಲಿ ಸಾಸ್ ಬೇಕು, ಗ್ರೀನ್ ಮೆಣಸಿನ ಸಾಸ್ ಬೇಕು, ಮತ್ತು ಚಿಲ್ಲಿ ಫ್ಲೇಕ್ಸ್ ಇದ್ದು ಸಾಸ್ ಬೇಕು. ಅದಕ್ಕೋಸ್ಕರ ನಾನು ಮೆಣಸನ್ನ ಗ್ರೈಂಡ್ ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ರೆಡ್ ಚಿಲ್ಲಿ ಸಾಸ್ ಬದಲು ನಾನು ಚಿಲ್ಲಿ ಫ್ಲೇಕ್ಸ್ನ ಹಾಕಿ ಆಮೇಲೆ ಹೇಗಿದ್ರು ನಾವು ಸಾಸ್ ಹಾಕ್ತೀವಲ್ಲ ಅದಕ್ಕೆ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ತರಕಾರಿಗಳಲ್ಲಿ ನಮಗೆ ಕ್ಯಾಪ್ಸಿಕಮ್ಮು, ಈರುಳ್ಳಿ, ಶುಂಠಿ ಮತ್ತು ಬೆಳ್ಳುಳ್ಳಿನ ನಾನು ತುರಿದಿಟ್ಕೊಂಡಿದ್ದೀನಿ. ಬನ್ನಿ ಇದನ್ನ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ತೀನಿ. ಗೋಬಿನ ಚೆನ್ನಾಗಿ ತೊಳ್ಕೊಂಡಿದ್ದೀನಿ ನಾನು ಆಲ್ರೆಡಿ, ಎಲ್ಲ ಕ್ಲೀನ್ ಮಾಡಿ. ನೋಡಿ, ನಿಮ್ಗೆ ಯಾವ ಸೈಜಲ್ಲಿ ಬೇಕು ಗೋಬಿ ಮಂಚೂರಿ ಆ ಸೈಜಲ್ಲಿ ಕಟ್ ಮಾಡ್ಕೊಳ್ಳಿ. ನಾನೆಲ್ಲ ಕಟ್ ಮಾಡಿ ಕ್ಲೀನ್ ಮಾಡಿಟ್ಟಿದ್ದೀನಿ. ಅದಕ್ಕೆ ಬೇಕಾದಷ್ಟು ಉಪ್ಪು, ಇದನ್ನ ನಾವು ಕುದಿಸ್ಬೇಕು. ಉಪ್ಪು ಆಮೇಲೆ ಅರಶಿನ ಹಾಕಿ ಇದನ್ನ ಫುಲ್ ಬೇಯೋದು ಬೇಡ, ಒಂದು ಮುಕ್ಕಾಲು ವಾಸಿ ಇದನ್ನ ಬೇಯಿಸ್ಕೊಳ್ಳಿ. ಇದನ್ನ ಇವಾಗ ನಾವು ಬೇಯಿಸ್ಕೊಳ್ಳೋಣ. ಅರಶಿನ, ಉಪ್ಪು, ನೀರು ಹಾಕಿ ಇದನ್ನ ಬೇಯಿಸ್ಕೊಳ್ಳಿ. ಇದಕ್ಕೆ ಹಿಟ್ಟನ್ನ, ಗೋಬಿನ ಮುಳುಗ್ಸೋಕ್ಕೆ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ. ಮೊದಲಿಗೆ ನಾನು ನಿಮಗೆ ಮೈದಾ ಸ್ವಲ್ಪ ತೊಗೊಳ್ಳಿ, ಆಮೇಲೆ ಕಾರ್ನ್ಫ್ಲೋರ್ ಜಾಸ್ತಿ ತೊಗೊಳ್ಳಿ. ಮೈದಾ ಹಿಟ್ಟು ಹಾಕ್ತಾಯಿದ್ದೀನಿ ಇವಾಗ ನಾನು. 3 ಸ್ಪೂನಷ್ಟು ಮೈದಾ ಹಿಟ್ಟು ಹಾಕಿದರೆ ಒಂದು 6 ಸ್ಪೂನಷ್ಟು ಕಾರ್ನ್ಫ್ಲೋರ್ನ ತೊಗೊಳ್ಳಿ. ನೋಡಿ, 6 ಸ್ಪೂನಷ್ಟು ಕಾರ್ನ್ಫ್ಲೋರ್ ತೊಗೋತಾ ಇದ್ದೀನಿ. ನಿಮಗೆ ಎಷ್ಟು ಗೋಬಿ ಇದೆ ಅದ್ರ ಮೇಲೆ ಹಿಟ್ಟನ್ನು ತೊಗೊಳ್ಳಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಖಾರಕ್ಕೆ ಅಚ್ಚ ಖಾರದ ಪುಡಿ, ಇದನ್ನೆಲ್ಲ ಹಾಕಿ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಳ್ಳಿ. ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಇದನ್ನ ಚೆನ್ನಾಗಿ ಕಲಿಸ್ಕೊಳ್ಳಿ. ಈ ರೀತಿಯಾಗಿ ಈಗ ನೀವು ಗೋಬಿನ ಇದರಲ್ಲಿ ಹಾಕಿ ಎಣ್ಣೆಗೆ ಬಿಡೋ ರೀತಿ ಅಷ್ಟು ಹದಕ್ಕೆ ಇದನ್ನ ಕಲಿಸ್ಕೊಳ್ಳಿ. ನಾರ್ಮಲಾಗಿ ಟ್ರೈ ಮಾಡೋದಕ್ಕಿಂತ ಈ ಸಲ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತೇಳ್ಬಿಟ್ಟು ನಾನು ಇದಕ್ಕೆ 1 ಸ್ಪೂನಷ್ಟು ಕಡಲೆ ಹಿಟ್ಟು ಮತ್ತು 1 ಸ್ಪೂನಷ್ಟು ಅಕ್ಕಿ ಹಿಟ್ಟು. ನಿಮ್ಗೆ ಇದು ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ನಾನು ಟ್ರೈ ಮಾಡೋಣ, ಹಾಗೂ ಡ್ರೈ ಆಗು ತಿನ್ಬೋದಲ್ಲ ಗೋಬಿನ ಅಂತೇಳ್ಬಿಟ್ಟು ಇದೆರಡನ್ನೂ ಆ್ಯಡ್ ಮಾಡ್ತಾಯಿದ್ದೀನಿ. ನಿಮಗೆ ಬೇಕು ಅಂದರೆ ಆ್ಯಡ್ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಸ್ಕಿಪ್ ಮಾಡಿ. ಬರೀ ಮೈದಾ ಹಿಟ್ಟು ಮತ್ತು ಕಾರ್ನ್ಫ್ಲೋರು, ಉಪ್ಪು, ಆಮೇಲೆ ಖಾರ, ಅಚ್ಚ ಖಾರದ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ಹದಕ್ಕೆ ರೆಡಿ ಮಾಡ್ಕೊಳ್ಳಿ. ಇವಾಗಿದು ಹಿಟ್ಟು ರೆಡಿಯಾಗಿದೆ. ಇನ್ನು ನಮ್ಮ ಗೋಬಿ ಬೆಂದ ತಕ್ಷಣ ಇದಕ್ಕೆ ಹಾಕಿ ಮಿಕ್ಸ್ ಮಾಡಿ ಎಣ್ಣೆಗೆ ಬಿಟ್ಟರೆ ಆಯಿತು. ನೋಡಿ, ಈ ಹದಕ್ಕೆ ನಾನು ಬೇಯಿಸ್ಕೊಂಡಿದ್ದೀನಿ. ಇದನ್ನ ಇವಾಗ ಸೋಸ್ಕೊಳ್ಳೋಣ. ಇವಾಗ ಈ ರೀತಿ ಎಲ್ಲ ಇದಕ್ಕೆ ಹಾಕ್ಕೊಂಡು ಇದ್ರ ತಣ್ಣದಾದ್ಮೇಲೆ ಹಿಟ್ಟು ಜೊತೆ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ಅಂದರೆ ಕಂಪ್ಲೀಟಾಗಿ ಬೆಂದಿಲ್ಲ, ಸ್ವಲ್ಪ ಬೇಯೋದಕ್ಕಿದೆ. ಈ ರೀತಿಯಾಗಿ ಬೇಯಿಸ್ಕೊಳ್ಳಿ. ಆಮೇಲೆ ಹಿಟ್ಟೂ ರೆಡಿಯಾಗಿದೆ. ಈ ಹಿಟ್ಟಿಗೆ ಇದನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತಣ್ಣದಿದೆ, ನಾನು ತಣ್ಣದಾದ್ಮೇಲೆ ಹಾಕ್ತಾಯಿದ್ದೀನಿ. ಬಿಸಿ ಬಿಸಿ ಹಾಕೋಕ್ಕೆ ಹೋಗಬೇಡಿ. ಸೊ ತಣ್ಣದಾದ್ಮೇಲೆ ಹಾಕಿ ಈ ರೀತಿಯಾಗಿ ಹಿಟ್ಟಿಗೆ ಚೆನ್ನಾಗಿ, ಗೋಬಿಗೆ ಎಲ್ಲ ಕಡೆನೂ ಹಿಟ್ಟು ಸಿಗಬೇಕು ನಿಮಗೆ, ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಕಂಪ್ಲೀಟಾಗಿ ಈ ಗೋಬಿಗೆ ಈ ರೀತಿ ಕೋಟಿಂಗ್ ಆಗಬೇಕು ಹಿಟ್ಟು, ಆ ರೀತಿ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಗೋಬಿನ ಬ್ರೇಕ್ ಮಾಡೋಕ್ಕೆ ಹೋಗಬೇಡಿ, ನಿಧಾನಕ್ಕೆ ಮಾಡ್ಕೊಳ್ಳಿ ಸ್ವಲ್ಪ. ನೋಡಿ, ಈ ರೀತಿ ಕಂಪ್ಲೀಟಾಗಿ ಕೋಟಿಂಗ್ ಆಗಿದ್ದರೆ ಎಣ್ಣೆಗೆ ಬಿಟ್ಟಾಗ ನಿಮಗೆ ಇದನ್ನು ಹಾಗೆ ಡ್ರೈ ಗೋಬಿ ಥರನೂ ತಿನ್ಬೋದು. ತುಂಬ ಚೆನ್ನಾಗಿ ಅನಿಸುತ್ತೆ.
ಇದನ್ನೆಲ್ಲ ಚೆನ್ನಾಗಿ ಕಲಿಸ್ಕೊಂಡು ಇವಾಗ ಎಣ್ಣೆಗೆ ಬಿಡಿ. ನೋಡಿ, ಇದನ್ನ ನಾವಿವಾಗ ಒಂದೊಂದಾಗಿ ಎಣ್ಣೆಗೆ ಬಿಡಬೇಕು. ನಾನು ಆಲ್ರೆಡಿ ಎಣ್ಣೆನ ಕಾಯಕ್ಕಿಟ್ಟಿದ್ದೀನಿ. ಅದಕ್ಕೆ ಈ ರೀತಿ ನಾವು ರೆಡಿ ಮಾಡಿಟ್ಟಿರೋ ಗೋಬಿನ ಒಂದೊಂದಾಗಿ ಎಣ್ಣೆಗೆ ಬಿಡ್ತಾ ಹೋಗಿ. ಇದು ಕಂಪ್ಲೀಟಾಗಿ ಫ್ರೈ ಆಗಬೇಕು. ಆವಾಗಲೇ ನೀವು ಮುಕ್ಕಾಲ್ವಾಸಿ ಬೆಂದಿರೋ ಗೋಬಿ ಇವಾಗ ನಿಮಗೆ ಕಂಪ್ಲೀಟಾಗಿ ಇದರಲ್ಲಿ ಫ್ರೈ ಆಗಿ ಬೆಂದು ಬರುತ್ತೆ. ನೋಡಿ, ಕಂಪ್ಲೀಟಾಗಿ ಬೇಯ್ತಾ ಬಂದಿದೆ, ಬಬಲ್ಸು ಸ್ಟಾಪ್ ಆಗ್ತಾ ಬಂತು. ಸೊ ಇದಾದಮೇಲೆ ಇದನ್ನ ತೆಗೆದಿಡಿ, ತಣಿಯೋದಕ್ಕಿಡಿ. ನೋಡಿ, ಇದನ್ನ ಹಾಗೇನೂ ನೀವು ತಿನ್ಬೋದು, ತುಂಬ ಟೇಸ್ಟಾಗಿರುತ್ತೆ. ಇದೇ ರೀತಿ ಎಲ್ಲ ಗೋಬಿಗಳನ್ನ ನೀವು ಮಸಾಲೆ ಹಾಕಿ ರೆಡಿ ಮಾಡಿರೋ ಗೋಬಿಗಳನ್ನ ಕಾಯಿಸ್ಕೊಳ್ಳಿ. ಗೋಬಿ ಎಲ್ಲ ರೆಡಿ ಆದಮೇಲೆ ನಾವು ಒಂದು ಬಾಣಲೆಗೆ, ಈಗ ನಮಗೆ ಅದಕ್ಕೆ ಮಂಚೂರಿಗೆ ಮಸಾಲೆ ಬೇಕಲ್ಲ, ಅದಕ್ಕೆ ಒಂದು ಬಾಣಲೆಗೆ 1-2 ಸ್ಪೂನಷ್ಟು ಎಣ್ಣೆ ಹಾಕಿ, ಆವಾಗಲೇ ತುರಿದಿಟ್ಟಿರೋ ಶುಂಠಿ ಬೆಳ್ಳುಳ್ಳಿನ ಇದಕ್ಕೆ ಹಾಕಿ ಫಸ್ಟಿಗೆ ಇದನ್ನ ಫ್ರೈ ಮಾಡ್ಕೊತಾ ಇದ್ದೀನಿ. ಇದನ್ನೆಲ್ಲ ನಾವು ಫುಲ್ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡ್ಕೊಳ್ಳಿ. ಈ ರೀತಿ ಫ್ರೈ ಆದಮೇಲೆ ನೆಕ್ಸ್ಟು ಈರುಳ್ಳಿ, ಆಮೇಲೆ ಕ್ಯಾಪ್ಸಿಕಮು, ಇದನ್ನು ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಳ್ಳಿ. ನಾನು ಇದೇ ರೀತಿಯಾಗಿ ಗುಜ್ಜೆಯಿಂದ, ಅಂದರೆ ಹಲಸಿನಕಾಯಿ, ಚಿಕ್ಕ ಬೇಬಿ ಹಲಸಿನಕಾಯಿಯಿಂದ ಮಂಚೂರಿನ ಮಾಡಿ ತೋರಿಸಿದ್ದೀನಿ. ನೀವು ಇನ್ನೂ ಆ ವಿಡಿಯೋನ ನೋಡಿಲ್ಲ ಅಂದರೆ ಚೆಕ್ ಮಾಡಿ. ಅದು ತುಂಬ ಟೇಸ್ಟ್ ಅನಿಸುತ್ತೆ. ನಿಮಗೆ ಯಾವುದರಿಂದ ಮಾಡಿರೋದು ಅಂತ ಗೆಸ್ ಮಾಡೋಕ್ಕೂ ಸಾಧ್ಯ ಇಲ್ಲ, ಆ ರೀತಿಯಾದ ಟೇಸ್ಟಲ್ಲಿರುತ್ತೆ. ಇದೆಲ್ಲನೂ ಕಂಪ್ಲೀಟಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಇದು ಬೇಯ್ತಾ ಬಂದಿದೆ, ಅಂದರೆ ಈ ತರಕಾರಿಗಳು ಚೆನ್ನಾಗಿ ಫ್ರೈ ಆಗಬೇಕು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ, ಇದಕ್ಕೆ ಎಷ್ಟು ಬೇಕೋ ಅಷ್ಟು. ಆಮೇಲೆ ಇದು ಬೇಯೋದಕ್ಕೆ ಆಗಿಲ್ಲ ಅಂದರೆ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ತಾ ಬನ್ನಿ. ನಾನಿಲ್ಲಿ 1 ಸ್ಪೂನಷ್ಟು ಕಾರ್ನ್ಫ್ಲೋರ್ನ ತಗೊಂಡು ಈ ರೀತಿ ನೀರು ಹಾಕಿಬಿಟ್ಟು ಅದನ್ನ ಚೆನ್ನಾಗಿ ಲಮ್ಸಮ್ ಇಲ್ಲದೇ, ಯಾವುದೇ ಗಂಟು ಇಲ್ಲದೇ ಈ ರೀತಿಯಾಗಿ ಚೆನ್ನಾಗಿ ಕಲಸಿ ಇಟ್ಕೊಳ್ಳಿ. ಆಮೇಲೆ ಇದನ್ನ ಅದಕ್ಕೆ ಹಾಕಬೇಕು. ನೆಕ್ಸ್ಟ್ ಇದು ಆಗ್ತಾ ಬರ್ತಾ ಇರಬೇಕಾದ್ರೆ ಈ ನೀರನ್ನೂ ಆ್ಯಡ್ ಮಾಡ್ಕೊಳ್ಳಿ ಇದಕ್ಕೆ. ನೆಕ್ಸ್ಟು ಒಂದೊಂದಾಗಿ ಎಲ್ಲ ಸಾಸ್ಗಳನ್ನ ಹಾಕ್ತಾ ಹೋಗಿ. ಫಸ್ಟು ನಾನಿಲ್ಲಿ ಟೊಮೆಟೊ ಕೆಚಪ್ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಆಮೇಲೆ ಎಲ್ಲ ಸಾಸ್ಗಳನ್ನ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ. ಆಮೇಲೆ ಸೋಯಾ ಸಾಸ್, ನಾನು ಆಗಲೇ ಹೇಳಿರಾಗೆ ನಮ್ಮ ಮನೇಲಿ ಗ್ರೀನ್ ಚಿಲ್ಲಿ ಮತ್ತು ರೆಡ್ ಚಿಲ್ಲಿ ಇರಲಿಲ್ಲ, ಅದಕ್ಕೆ ನಾನು ಮೆಣಸನ್ನೇ ಹಾಕ್ತಾಯಿದ್ದೀನಿ. ಇದನ್ನ ನೀವು ಗ್ರೈಂಡ್ ಮಾಡೋದ್ರೂ ಹಾಕ್ಕೋಬೋದು, ಇಲ್ಲಾಂದರೆ ಗುದ್ದಿನಾದರೂ ಹಾಕ್ಕೋಬೋದು. ನೆಕ್ಸ್ಟು ಚಿಲ್ಲಿ ಫ್ಲೇಕ್ಸ್ ಹಾಕ್ತಾಯಿದ್ದೀನಿ. ಇದು ನಾನು ಹೇಳಿರಾಗೆ ಸ್ಕಿಪ್ ಮಾಡ್ಬೋದು ನೀವು. ಸೊ ಇದನ್ನೆಲ್ಲ ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನ ಚೆನ್ನಾಗಿ ಕುದಿಸಿ. ಇದು ಎಷ್ಟು ಬೇಯೋದಕ್ಕೆ ನೀರು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ಇದನ್ನ ಕಂಪ್ಲೀಟಾಗಿ ಬೇಯಿಸ್ಕೊಳ್ಳಿ. ನೆಕ್ಸ್ಟು ನಾವು ರೆಡಿ ಮಾಡಿಟ್ಟಿರೋ ಗೋಬಿನ ಇದಕ್ಕೆ ಹಾಕಿದರೆ ನಮ್ಮ ಗೋಬಿ ಮಂಚೂರಿ ರೆಡಿ. ನೋಡಿ, ಈ ರೀತಿ ಕುದೀತಾ ಇರಬೇಕು. ಇದಕ್ಕೆ ಉಪ್ಪು ನೀವು ಆವಾಗಲೇ ತರಕಾರಿಗೆ ಹಾಕಿರೋದು, ಮತ್ತೆ ಯಾವುದೇ ಕಾರಣಕ್ಕೂ ಉಪ್ಪು ಹಾಕೋಕೆ ಹೋಗ್ಬೇಡಿ. ನಾನು ಸ್ವಲ್ಪ ಟೊಮೆಟೊ ಕೆಚಪ್ ಬೇಕು ಅಂತ ಕೆಚಪ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇವಾಗಿದು ಆಗಿದೆ. ಇದಕ್ಕೆ ನಾವು ಆವಾಗಲೇ ಕಾಯಿಸಿ ರೆಡಿ ಮಾಡಿಟ್ಟಿರೋ ಡ್ರೈ ಗೋಬಿನ ಹಾಕ್ತಾ ಬನ್ನಿ. ನೋಡಿಕೊಂಡು, ಮಸಾಲೆ ಜಾಸ್ತಿ ಇತ್ತು ಅಂದರೆ ನೋಡ್ಕೊಂಡು ಹಾಕ್ಕೊಳ್ಳಿ. ನೋಡಿದ್ರಲ್ಲ, ಈಸಿ ಮತ್ತು ಕ್ವಿಕ್ಕಾಗಿ ಮಾಡುವಂಥದ್ದು. ಅಂದರೆ ಈ ಗೋಬಿ ರೆಡಿ ಮಾಡೋದೇ ಸ್ವಲ್ಪ ಟೈಮ್ ತೊಗೊಳುತ್ತೆ, ಇಲ್ಲ ಅಂದರೆ ನಿಮಗೆ ಸುಲಭವಾಗಿ ಬೇಗ ಮಾಡ್ಕೋಬೋದು, ಮತ್ತೆಲ್ಲ ಈಸಿನೇ. ನೀವು ಈ ಡ್ರೈ ಗೋಬಿನ ಹಾಗೂ ತಿನ್ಬೋದು, ಅದು ತುಂಬ ಚೆನ್ನಾಗಿ ಅನಿಸುತ್ತೆ. ನಾನು ಮಗನಿಗೆ ಈ ಸಾಸ್ಗಳನ್ನೆಲ್ಲ ಇನ್ನೂ ಕೊಡೋಕ್ಕೆ ಸ್ಟಾರ್ಟ್ ಮಾಡಿಲ್ಲ. ಅವನಿಗೆ ನಾನು ಇದೇ ರೀತಿ ಡ್ರೈ ಗೋಬಿ ಮಾತ್ರ ಕೊಡ್ತಾ ಇರೋದು, ಯಾಕಂದರೆ ಅದರಲ್ಲಿ ಕಡಲೆ ಹಿಟ್ಟು, ಅದಕ್ಕೋಸ್ಕರನೇ ನಾನು ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಮೈದಾ ಸ್ವಲ್ಪ ಕಮ್ಮಿ ಮಾಡಿ ಕಡಲೆ ಹಿಟ್ಟು, ಕಾರ್ನ್ ಹಾಕಿ ಮಾಡಿರೋದು. ನೋಡಿ, ಈ ರೀತಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡು ತುಂಬ ಹೊತ್ತು ಇಡೋಕ್ಕೆಲ್ಲ ಹೋಗಬೇಡಿ. 1-2 ನಿಮಿಷದಲ್ಲಿ ಬಿಸಿ ಬಿಸಿ ಗೋಬಿ ಮಂಚೂರಿನ ನೀವು ತಿನ್ಬೋದು. ಇದೆಲ್ಲ ನೋಡಿ, ಸಾಸ್ ಎಲ್ಲ ಇದಕ್ಕೆ ಎಳ್ಕೊಂಡು ತುಂಬ ಚೆನ್ನಾಗಿ ಅನಿಸುತ್ತೆ. ಹೋಟೆಲ್ ಸ್ಟೈಲಲ್ಲಿ ಮನೆಯಲ್ಲೇ ನೀವು ಗೋಬಿ ಮಂಚೂರಿನ ರೆಡಿ ಮಾಡ್ಕೋಬೋದು. ಹೋಟೆಲ್ಗೆಲ್ಲ ಹೋಗೋ ಅವಶ್ಯಕತೆಯೇ ಇಲ್ಲ, ಮನೆಯಲ್ಲಿ ಇಷ್ಟು ಸುಲಭವಾಗಿ ಮಾಡೋಕ್ಕೆ ಸಾಧ್ಯ ಇದ್ದಾಗ. ನೋಡಿದ್ರಲ್ಲ,
ಹೋಟೆಲ್ ಸ್ಟೈಲ್ ಗೋಬಿ ಮಂಚೂರಿ ರೆಡಿಯಾಗಿದೆ. ಬಿಸಿ ಬಿಸಿ ಗೋಬಿ ಮಂಚೂರಿ ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ನೀವು ಯಾವತ್ತೂ ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ. ಆಲ್ರೆಡಿ ಪರಿಮಳ ಹೊಡಿತಾ ಇದೆ. ಟೇಸ್ಟ್ ಮಾಡೋಣ ಹೇಗಿದೆ ಅಂತ. ಟೇಸ್ಟ್ ಮಾಡೋಣ ಹೇಗಿದೆ ಅಂತ. ತುಂಬ ಸೂಪರಾಗಿದೆ. ಮನೆಯಲ್ಲಿರುವ ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸ್ಕೊಂಡು ತುಂಬ ಸುಲಭವಾಗಿ ಮಾಡುವಂತಹ ರೆಸಿಪಿ. ನೀವು ಯಾವತ್ತೂ ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್, ಕಮೆಂಟ್ ಹಾಗೂ ನಮ್ಮ ಚಾನಲ್ನ ಬೇರೆಯವ್ರಿಗೆ ಶೇರ್ ಮಾಡಿ ನಮಗೆ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟು ನಮಗೆ ಇಂತಹ ಮತ್ತಷ್ಟು ವಿಡಿಯೋಗಳನ್ನು ಅಪ್ಲೋಡ್ ಮಾಡೋದಕ್ಕೆ ಪ್ರೋತ್ಸಾಹ ನೀಡುತ್ತೆ. ಥ್ಯಾಂಕ್ ಯು.